ಹಾಯ್ ಎಲ್ಲರಿಗೂ ನಮಸ್ಕಾರ. ಆರ್ಯಾಸ್ ಕುಕಿಂಗ್ ಅರೆನಾಗೆ ಸ್ವಾಗತ. ನಾನಿವತ್ತು ಎಕ್ಲೇರ್ಸ್ ಚಾಕ್ಲೇಟಿಂದ ಒಂದು ಬ್ಯೂಟಿಫುಲ್ ಆಗಿರುವಂಥ ಬೊಕ್ಕೆನ ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ತುಂಬ ಈಸಿಯಾಗಿ ಮಾಡ್ಕೋಬೋದು. ನಿಮ್ಮ ಫ್ಯಾಮಿಲಿ ಮತ್ತು ಫ್ರೆಂಡ್ ಸರ್ಕಲಲ್ಲಿ ಯಾರ್ದಾದ್ರೂ ಬರ್ತ್ಡೇ ಇದ್ದರೆ ಈ ಥರ ಒಂದ್ಸಲ ಬೊಕ್ಕೆನ ಮಾಡಿಕೊಡಿ. ತುಂಬಾ ಚೆನ್ನಾಗಿರುತ್ತೆ. ಅವರು ಕೂಡ ಇಷ್ಟಪಟ್ಟು ತಗೋತಾರೆ. ಕಡಿಮೆ ಖರ್ಚಲ್ಲಿ ತುಂಬ ಬ್ಯೂಟಿಫುಲ್ಲಾಗಿ ಒಂದು ಬೊಕ್ಕೆನ ಮಾಡ್ಕೋಬೋದು. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡದೆ ಯಾರು ನಮ್ಮ ಚಾನಲ್ನ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿರುವಂಥ ಬೆಲ್ ಐಕನ್ನ ಪ್ರೆಸ್ ಮಾಡಿ. ಬನ್ನಿ ಬೊಕ್ಕೆನ ಹೇಗೆ ಮಾಡೋದು ಅಂತ ನೋಡೋಣ. ನೋಡಿ, ಮೊದಲಿಗೆ ನಾನಿಲ್ಲಿ 1 ಪ್ಯಾಕಷ್ಟು ಎಕ್ಲೇರ್ಸ್ ಚಾಕ್ಲೇಟ್ನ ತೊಗೊಂಡಿದ್ದೀನಿ. ಹಾಗೆ ಒಂದು ಪಿಂಕ್ ಕಲರ್ ಟೇಪ್ನ ತೊಗೊಂಡಿದ್ದೀನಿ. ಹಾಗೆ ಬಂಬೂ ವುಡನ್ ಸ್ಟಿಕ್ನ 4 ತೊಗೊಂಡಿದ್ದೀನಿ. ಅದ್ರ ಜೊತೆಗೆ ಡಬಲ್ ಟೇಪ್ ತೊಗೊಂಡಿದ್ದೀನಿ. ಡಬಲ್ ಟೇಪ್ ಸ್ವಲ್ಪ ಜಾಸ್ತಿನೇ ಬೇಕಾಗುತ್ತೆ. ಹಾಗೆ ಗಿಫ್ಟ್ ರ್ಯಾಪಿಂಗ್ ಪೇಪರು ಮತ್ತು ಕಾರ್ಡ್ಬೋರ್ಡ್ ಶೀಟು, ಹಾಗೆ ಒಂದು ಆರ್ಟ್ ಶೇಪ್ದು ಪ್ರಿಂಟೌಟ್ ತೊಗೊಂಡಿದ್ದೀನಿ. ಜೊತೆಗೆ ಒಂದು ಕಟ್ಟರು ಮತ್ತು ಡಾಟ್ ಗಮ್ಮು. ಇಷ್ಟಿದ್ರೆ ಆರಾಮಾಗಿ ಒಂದು ಬೊಕ್ಕೆನ ಮಾಡಿ ಇಟ್ಕೋಬೋದು. ಹಾರ್ಟ್ ಶೇಪ್ ಪ್ರಿಂಟೌಟ್ ತೊಗೊಂಡಿದ್ದೀನಲ್ಲ, ಅದನ್ನು ನೀಟಾಗಿ ಅದೇ ಸೈಜಲ್ಲಿ ಕಟ್ ಮಾಡಿ ಇಟ್ಕೋಬೇಕು. ಹಾರ್ಟ್ ಶೇಪ್ ಚೆನ್ನಾಗಿ ಬರಬೇಕು. ಆ ಥರ ಎಲ್ಲೂ ಮಿಸ್ ಮಾಡದೆ ನೀಟಾಗಿ ಕಟ್ ಮಾಡಿ ಇಟ್ಕೊಳ್ಳಿ. ನಾರ್ಮಲಾಗಿ ನೀವೇ ಕೈಯಲ್ಲಿ ಸ್ಕೆಚ್ ಮಾಡ್ತೀನಿ ಅನ್ನೋದಾದರೆ ಸ್ಕೆಚ್ ಮಾಡ್ಕೋಬೋದು. ನಾನು ಬೊಕ್ಕೆ ಮಾಡ್ತಾ ಇರೋದ್ರಿಂದ ಶೇಪ್ ಚೆನ್ನಾಗಿ ಬರಲಿ ಅಂತ ಪ್ರಿಂಟೌಟ್ನ ತೆಗೆದು ಇಟ್ಕೊಂಡಿದ್ದೀನಿ. ನೋಡಿ, ಕಟ್ ಮಾಡಿ ಇಟ್ಕೊಂಡಿರೋವಂಥ ಹಾರ್ಟ್ ಶೇಪ್ನ ತಗೊಂಡು ಸ್ಕೆಚ್ ಮಾಡ್ಕೋಬೇಕು. ನೋಡಿ, ನೀಟಾಗಿ ಎಲ್ಲ ಸೈಡು ಇಟ್ಕೊಂಡು ಈ ಥರ ಒಂದು ಪೆನ್ನು ಅಥವಾ ಪೆನ್ಸಿಲ್ ತಗೊಂಡು ಸ್ಕೆಚ್ ಮಾಡ್ಕೊಳ್ಳಿ. ನೋಡಿ, ಸ್ಕೆಚ್ ನೀಟಾಗಿ ಬಂದಿದೆ. ಒಂದು ಕಟ್ಟರ್ನ ತಗೊಂಡು ಕಟ್ ಮಾಡ್ತಾ ಇದ್ದೀನಿ. ನೀವು ಥರ್ಮಾಕೋಲ್ನ ತೊಗೊಳ್ಳುವಾಗ ಸ್ವಲ್ಪ ದೊಡ್ಡ ಸೈಜ್ದು ತೊಗೊಳ್ಳಿ. ಅಂದರೆ ಸ್ವಲ್ಪ ಥಿಕ್ನೆಸ್ಸು ಜಾಸ್ತಿ ಇರಬೇಕು. ಆ ಥರ ಥರ್ಮೋಕೋಲ್ನ ತೊಗೊಳ್ಳಿ. ನೋಡಿ, ಫೈನಲ್ಲಾಗಿ ಥರ್ಮೋಕೋಲಲ್ಲಿ ಹಾರ್ಟ್ ಶೇಪಿಂದ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಈ ಬೊಕ್ಕೆನ ತುಂಬ ಬೇಗನೆ ಮಾಡ್ಕೋಬೋದು. ಸುಮಾರು 1 ಅವರಲ್ಲೆಲ್ಲ ಒಂದು ಬೊಕ್ಕೆನ ರೆಡಿ ಮಾಡಿ ಇಟ್ಕೋಬೋದು. ನೋಡಿ, ಕಟ್ ಮಾಡಿ ಇಟ್ಕೊಂಡಿರೋವಂಥ ಥರ್ಮಾಕೋಲ್ಗೆ ಡಬಲ್ ಟೇಪ್ನ ಹಾಕ್ತಾಯಿದ್ದೀನಿ. ಡಬಲ್ ಟೇಪ್ ಹಾಕೋದ್ರಿಂದ ಚಾಕ್ಲೇಟು ನೀಟಾಗಿ ಗ್ರಿಪ್ಪಾಗಿ ಚೆನ್ನಾಗಿ ಕೂತ್ಕೊಳ್ಳುತ್ತೆ. ಹಾಗಾಗಿ ನಾನು ಡಬಲ್ ಟೇಪ್ನ ತೊಗೊಂಡಿದ್ದೀನಿ. ಫುಲ್ ಹಾರ್ಟ್ ಶೇಪು ಎಷ್ಟಿದೆ ಅಷ್ಟಕ್ಕೂ ಕೂಡ ಡಬಲ್ ಟೇಪ್ನ ಹಾಕೋಬೇಕು. ಚಾಕ್ಲೇಟ್ನ ಅದ್ರ ಮಧ್ಯೆ ಎಲ್ಲ ಕಡೆ ಹಾಕೋದ್ರಿಂದ ಸ್ವಲ್ಪನೂ ಗ್ಯಾಪ್ ಬಿಡದೆ ನೀಟಾಗಿ ಎಲ್ಲ ಕಡೆನೂ ಹಾಕಿ. ನೋಡಿ, ನಾನಿಲ್ಲಿ ಎಲ್ಲ ಕಡೆ ನೀಟಾಗಿ ಹಾಕಿದ್ದೀನಿ. ಎಕ್ಸ್ಟ್ರಾ ಏನು ಬಂದಿರುತ್ತೆ ಅದನ್ನು ಸೀಸರಲ್ಲಿ ಕಟ್ ಮಾಡಿ ಇಟ್ಕೋಬೇಕು. ನೋಡಿ, ನಾನಿಲ್ಲಿ ಎಕ್ಸ್ಟ್ರಾ ಬಂದಿರೋ ಅಂಥ ಡಬಲ್ ಟೇಪ್ನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಹಾಗೆಯೇ ಈ ಥರ ಸೈಡಿಗೂ ಕೂಡ ಡಬಲ್ ಟೇಪ್ನ ಹಾಕಿ ಇಟ್ಕೋಬೇಕು. ಬೊಕ್ಕೆ ಮಾಡೋದ್ರಿಂದ ಈ ಥರ ಮಾಡಿದರೆ ಚೆನ್ನಾಗಿ ಕಾಣಿಸುತ್ತೆ. ಇಲ್ಲಾಂದರೆ ಥರ್ಮೋಕೋಲ್ ಹಾಗೇ ಕಾಣಿಸುತ್ತೆ. ಹಾಗಾಗಿ ನಾನು ಇಲ್ಲಿಗೂ ಕೂಡ ಡಬಲ್ ಟೇಪ್ನ ಹಾಕಿ ಇಟ್ಕೋತಾ ಇದ್ದೀನಿ. ನೋಡಿ, ಫೈನಲಾಗಿ ಎಲ್ಲ ಕಡೆ ಡಬಲ್ ಟೇಪ್ನ ಹಾಕಿ ಇಟ್ಕೊಂಡಿದ್ದೀನಿ. ಇಷ್ಟು ರೆಡಿ ಆದಮೇಲೆ ಇವಾಗ ಡಬಲ್ ಟೇಪ್ದು ಮೇಲ್ಗಡೆ ಲೇಯರ್ ಏನು ಬರುತ್ತೆ ಅದನ್ನು ತೆಗೆದು ಇಟ್ಕೋಬೇಕು. ನೋಡಿ, ಎಲ್ಲದನ್ನು ನಾನು ತೆಗೆದು ಇಟ್ಕೋತಾ ಇದ್ದೀನಿ. ನಾನು ನನ್ನ ಫ್ರೆಂಡ್ ಬರ್ಡೇ ಇತ್ತು ಅಂತ ಈ ಗಿಫ್ಟ್ನ ನನ್ನ ಫ್ರೆಂಡ್ಗೆ ರೆಡಿ ಮಾಡ್ತಾ ಇದ್ದೀನಿ. ನೀವು ಎಕ್ಲೇರ್ಸ್ ಚಾಕ್ಲೇಟೇ ಅಂತ ಅಲ್ಲ, ನಿಮಗೆ ಇಷ್ಟ ಆಗಿರೋ ಅಂಥ ಯಾವುದಾದ್ರೂ ಚಾಕ್ಲೇಟ್ನ ತಗೋಬೋದು. ನಾನು ಎಕ್ಲೇರ್ಸ್ ಚಾಕ್ಲೇಟು ಸ್ವಲ್ಪ ಹೈಲೈಟಾಗಿ ಚೆನ್ನಾಗಿ ಕಾಣಿಸುತ್ತೆ ಅಂತ ನಾನು ಎಕ್ಲೇರ್ಸ್ ಚಾಕ್ಲೇಟ್ನ ತೊಗೊಂಡಿದ್ದೀನಿ. ನಾನು ಆಲ್ರೆಡಿ ನನ್ನ ಯೂಟ್ಯೂಬ್ ಚಾನಲಲ್ಲಿ ವೆರೈಟೀಸ್ ಆಫ್ ಬೊಕ್ಕೆನ ಮಾಡೋದು ಹೇಗೆ ಅಂತ ತೋರಿಸಿದ್ದೀನಿ. ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಒಂದ್ಸಲ ವೀಡಿಯೋಸ್ ಎಲ್ಲ ಚೆಕ್ ಮಾಡಿ. ನಿಮಗೆ ಯಾವ ಬೊಕ್ಕೆ ವೀಡಿಯೋಸ್ ಇಷ್ಟ ಆಯಿತು ಅಂತ ಕಮೆಂಟ್ ಮಾಡಿ. ನೋಡಿ, ಫೈನಲಾಗಿ ಡಬಲ್ ಟೇಪ್ದು ಎಲ್ಲ ಲೇಯರ್ ಮೇಲ್ಗಡೆ ಏನು ಬರುತ್ತೆ ಅದನ್ನು ತೆಗೆದು ತೋರಿಸ್ತಾ ಇದ್ದೀನಿ. ಇವಾಗ ಇಷ್ಟು ರೆಡಿ ಮಾಡಿ ಇಟ್ಕೊಂಡ್ರೆ ಒಂದೊಂದೇ ಚಾಕ್ಲೇಟ್ನ ಈ ಥರ ಅಂಟಿಸ್ತಾ ಬನ್ನಿ. ಹಾರ್ಟ್ ಶೇಪಲ್ಲಿ ಇರೋದ್ರಿಂದ ಈ ಥರ ಶೇಪ್ ಚೆನ್ನಾಗಿ ಬರಬೇಕು ಅಂದರೆ ಮೊದಲು ಔಟ್ಸೈಡಿಂದ ಚಾಕ್ಲೇಟ್ನ ಅಂಟಿಸ್ತಾ ಬನ್ನಿ. ಆವಾಗ ಶೇಪ್ ಕೂಡ ಚೆನ್ನಾಗಿ ಕಾಣಿಸುತ್ತೆ. ಹೇಗೆ ಬೇಕೋ ಹಾಗೆ ಎಲ್ಲಿ ಬೇಕೋ ಅಲ್ಲಿ ಅಂಟಿಸಿದ್ರೆ ಚೆನ್ನಾಗಿ ಕಾಣಿಸಲ್ಲ. ಮೊದಲು ಈ ಥರ ಔಟ್ಲೈನ್ ಬರೋ ಥರ ಚಾಕ್ಲೇಟ್ನ ಅಂಟಿಸಿ ಇಟ್ಕೊಳ್ಳಿ. ನೋಡಿ, ಅಂಟಿಸುವಾಗಲೇ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ. ನನ್ನ ಫ್ರೆಂಡ್ ಕೂಡ ಈ ಬೊಕ್ಕೆನ ನೋಡಿ ತುಂಬ ಇಷ್ಟಪಟ್ಟರು. ನೋಡಿ, ಎಷ್ಟು ಬ್ಯೂಟಿಫುಲ್ಲಾಗಿ ಕಾಣಿಸ್ತಾ ಇದೆ ಅಂತ. ನೋಡಿ, ಈ ಥರ ಔಟ್ಲೈನ್ ಚಾಕ್ಲೇಟ್ಸ್ನ ಅಂಟಿಸ್ಕೊಂಡಾದಮೇಲೆ ಒಳಗಡೆ ಏನು ಬರುತ್ತೆ ಜಾಗ ಅದಕ್ಕೆಲ್ಲ ಚಾಕ್ಲೇಟ್ನ ಅಂಟಿಸ್ಕೊಂಡು ಫಿಲ್ ಮಾಡಿ. ಎಲ್ಲೂ ಕೂಡ ಗ್ಯಾಪ್ ಬಿಡ್ದೇ ಈ ಥರ ಚಾಕ್ಲೇಟ್ನ ಅಂಟಿಸ್ತಾ ಬನ್ನಿ. ಗ್ಯಾಪ್ ಬಿಟ್ಟರೆ ಚೆನ್ನಾಗಿ ಕಾಣಿಸೋಲ್ಲ. ಅದಕ್ಕೆ ಸ್ವಲ್ಪ ಹತ್ರಕ್ಕೆ ಚಾಕ್ಲೇಟ್ನ ಅಂಟಿಸಿ ಇಟ್ಕೊಳ್ಳಿ. ನೋಡಿ, ಫೈನಲ್ಲಾಗಿ ಎಲ್ಲ ಚಾಕ್ಲೇಟ್ನು ಅಂಟಿಸಿ ತೋರಿಸ್ತಾ ಇದ್ದೀನಿ. ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ. ನೆಕ್ಸ್ಟ್ ಇವಾಗ ಸೈಡಲ್ಲಿ ಅಂಟಿಸಿದ್ನಲ್ಲ ಡಬಲ್ ಟೇಪು, ಅದನ್ನು ಕೂಡ ತೆಗಿತಾ ಇದ್ದೀನಿ.
ನಿಮಗೆ ಬೇಕು ಅಂದರೆ ಇಲ್ಲಿಗೂ ಕೂಡ ಚಾಕ್ಲೇಟ್ನ ಅಂಟಿಸ್ಬೋದು. ಆದರೆ ಇಲ್ಲಿಗೂ ಚಾಕ್ಲೇಟ್ನ ಅಂಟಿಸಿದ್ರೆ ವೆಯ್ಟ್ ಜಾಸ್ತಿ ಆಗುತ್ತೆ. ಅದಕ್ಕೋಸ್ಕರ ನಾನು ಈ ಥರ ಟೇಪ್ನ ಅಂಟಿಸ್ತಾ ಇದ್ದೀನಿ. ನಾನು ಥರ್ಮಾಕೋಲ್ನ ತಿಕ್ಕಾಗಿ ಇರೋದನ್ನ ತೊಗೊಂಡಿರೋದ್ರಿಂದ ನೋಡಿ 2 ಸಲ ನಾನು ಟೇಪ್ನ ಅಂಟಿಸ್ತಾ ಇದ್ದೀನಿ. ಈ ಥರ ತಿಕ್ಕಾಗಿರುವಂಥ ಥರ್ಮಾಕೋಲ್ನ ತೊಗೊಂಡ್ರೆ ಬೊಕ್ಕೆ ಚೆನ್ನಾಗಿ ಕಾಣಿಸುತ್ತೆ. ಚಾಕ್ಲೇಟ್ ವೆಯ್ಟ್ ಇರೋದ್ರಿಂದ ಥರ್ಮಾಕೋಲು ಮುರಿದೋಗಲ್ಲ. ಅದಕ್ಕೆ ಈ ಥರ ಸ್ವಲ್ಪ ದಪ್ಪಗಿರುವಂಥ ಥರ್ಮಾಕೋಲ್ನ ತೊಗೊಳ್ಳಿ. ನೋಡಿ ಸುತ್ತ ಪಿಂಕ್ ಕಲರ್ ಟೇಪ್ನ ಹಾಕಿ ತೋರಿಸ್ತಾ ಇದ್ದೀನಿ. ಈ ಥರ ಟೇಪ್ನ ಅಂಟಿಸ್ಕೊಂಡು ಫಿನಿಶಿಂಗ್ ಮಾಡಿ. ನೋಡಿ ಫಿನಿಶಿಂಗ್ ಎಲ್ಲ ತುಂಬ ಚೆನ್ನಾಗಿ ಬಂದಿದೆ. ಈ ಥರ ಟೇಪ್ನ ಹಾಕೋದ್ರಿಂದ ಥರ್ಮಾಕೋಲ್ ಕಾಣಿಸಲ್ಲ. ನೋಡಿ ಸುತ್ತ 2 ಲೇಯರಲ್ಲಿ ಟೇಪ್ನ ಅಂಟಿಸಿದ್ದೀನಿ. ನೆಕ್ಸ್ಟ್ ಇವಾಗ ಆವಾಗಲೇ ತೊಗೊಂಡಿರುವಂಥ ಬಂಬೂ ವುಡನ್ ಸ್ಟಿಕ್ನ 4 ತೊಗೊಂಡಿದ್ದೀನಿ. ಅದಕ್ಕೆ ಇವಾಗ ಈ ಥರ ಟೈಟಾಗಿ ರಬ್ಬರ್ನ ಹಾಕಿ ಇಟ್ಕೋತಾ ಇದ್ದೀನಿ. ಈ ಥರ ಟೈಟಾಗಿ ರಬ್ಬರ್ ಹಾಕೋದ್ರಿಂದ ನೀಟಾಗಿ ಗಟ್ಟಿಯಾಗಿ ಕೂರುತ್ತೆ. ಇಟ್ಕೊಳ್ಳೋದಕ್ಕೆ ಅಂದರೆ ಸ್ವಲ್ಪ ಹ್ಯಾಂಡಲ್ ಮಾಡೋದಕ್ಕೆ ಚೆನ್ನಾಗಿ ಸಿಗುತ್ತೆ. ಅದಕ್ಕೋಸ್ಕರ ಸ್ವಲ್ಪ ನಾನು ದಪ್ಪ ಇರಲಿ ಅಂತ 4 ಸ್ಟಿಕ್ನ ತೊಗೊಂಡಿದ್ದೀನಿ. ನೋಡಿ 2 ಸೈಡು ಈ ಥರ ರಬ್ಬರ್ನ ಟೈಟಾಗಿ ಹಾಕಿ ಇಟ್ಕೋಬೇಕು. ನೋಡಿ ಟೇಪ್ನ ನಾನು ಸ್ವಲ್ಪನೇ ಓಪನ್ ಮಾಡಿ ಇಟ್ಕೋತಾ ಇದ್ದೀನಿ. ಈ ಥರ ಸ್ವಲ್ಪ ಓಪನ್ ಮಾಡಿ ಸ್ಟಿಕ್ಕಿನ ಮುಂಭಾಗದಲ್ಲಿ ಈ ಥರ ಶಾರ್ಪ್ ಇರುತ್ತಲ್ಲ ಆ ಸೈಡಿಂದ ತೊಗೊಂಡು ಈ ಥರ ಟೈಟಾಗಿ ಚುಚ್ಚಿ ಇಟ್ಕೋಬೇಕು. ನೋಡಿ ಈ ಥರ ಸ್ಟಿಕ್ನ ಹಾಕೋದ್ರಿಂದ ಟೈಟಾಗಿ ನೀಟಾಗಿ ಕೂರುತ್ತೆ. ನೋಡಿ ಫೈನಲಿ ಇಷ್ಟು ರೆಡಿಯಾಗಿದೆ. ನೋಡಿ ಇವಾಗ ಈ ಚಾಕ್ಲೇಟ್ ಬೊಕ್ಕೆನ ರ್ಯಾಪ್ ಮಾಡಬೇಕು. ನಾನಿಲ್ಲಿ 2 ಶೀಟಷ್ಟು ವಾಟರ್ ಪ್ರೂಫ್ದು ಗಿಫ್ಟ್ ರ್ಯಾಪಿಂಗ್ ಪೇಪರ್ನ ತೊಗೊಂಡಿದ್ದೀನಿ. ನೋಡಿ ಈ ಥರ ಫೋಲ್ಡ್ನ ಮಾಡಿ ಇಟ್ಕೊಂಡು ಡಾಟ್ ಗಮ್ನ ಹಾಕಿ ಈ ಥರ ಅಂಟಿಸಿ ಇಟ್ಕೋಬೇಕು. ಡಾಟ್ ಗಮ್ನ ಯೂಸ್ ಮಾಡೋದ್ರಿಂದ ನೀಟಾಗಿ ಕೂತ್ಕೊಳ್ಳುತ್ತೆ, ಹರಡ್ಕೊಳ್ಳೋದಿಲ್ಲ. ಅದಕ್ಕೋಸ್ಕರ ನಾನು ಡಾಟ್ ಗಮ್ನ ಯೂಸ್ ಮಾಡ್ತಾ ಇದ್ದೀನಿ. ನೋಡಿ ಇದೇ ಥರ 2 ಸೈಡು ಫೋಲ್ಡ್ ಮಾಡಿ ಇಟ್ಕೊಂಡು ಡಾಟ್ ಗಮ್ನ ಅಂಟಿಸಿ ಗಿಫ್ಟ್ ರ್ಯಾಪಿಂಗ್ ಪೇಪರ್ನ ರೆಡಿ ಮಾಡ್ಕೋಬೇಕು. ಪ್ಲಾಸ್ಟರ್ ಮತ್ತು ಸ್ಟಾಪ್ಲೇರಲ್ಲಿ ಈ ಥರ ಅಂಟಿಸೋದ್ರಿಂದ ಚೆನ್ನಾಗಿ ಕಾಣಿಸಲ್ಲ. ಅದಕ್ಕೆ ಈ ಥರ ಡಾಟ್ ಗಮ್ನೇ ಯೂಸ್ ಮಾಡಬೇಕು. ನೋಡಿ 2 ಸೈಡು ನೀಟಾಗಿ ಸಮ ಬರೋ ಥರ ಈ ಥರ ಫೋಲ್ಡ್ ಮಾಡಿ ನಂತರ ನೀವು ಡಾಟ್ ಗಮ್ನ ಹಾಕಿ ಇಟ್ಕೊಳ್ಳಿ. ಈ ಥರ ಫೋಲ್ಡ್ ಮಾಡಿ ಕರೆಕ್ಟ್ ಇದೆಯಾ ಅಂತ ನೋಡಿಕೊಂಡು ಆಮೇಲೆ ನೀವು ಡಾಟ್ ಗಮ್ನ ಹಾಕಬೇಕಾಗುತ್ತೆ. ಇಲ್ಲಾಂದರೆ ಒಂದು ಸಲ ಡಾಟ್ ಗಮ್ನ ಹಾಕಿದ್ಮೇಲೆ ಮತ್ತೆ ತೆಗಿಯೋಕ್ಕಾಗಲ್ಲ. ಅದಕ್ಕೋಸ್ಕರ ಈ ಥರ ಮೊದಲು ಫೋಲ್ಡ್ ಮಾಡಿ ಕರೆಕ್ಟ್ ಇದೆಯಾ ಅಂತ ನೋಡಿಕೊಂಡು ನಂತರ ನೀವು ಡಾಟ್ ಗಮ್ನ ಹಾಕಿ ಅಂಟಿಸ್ಕೊಳ್ಳಿ. ತುಂಬ ಈಸಿಯಾಗಿ ಗಿಫ್ಟ್ ರ್ಯಾಪಿಂಗ್ ಪೇಪರಲ್ಲಿ ಈ ಥರ ಗಿಫ್ಟ್ನ ರ್ಯಾಪ್ ಮಾಡ್ಬೋದು. 1 ಪ್ಯಾಕ್ ಡಾಟ್ ಗಮ್ನ ತೊಗೊಂಡ್ರೆ ಅದೇ 2-3 ಗಿಫ್ಟ್ ರ್ಯಾಪಿಂಗ್ ಪೇಪರ್ಗೆ ಯೂಸ್ ಆಗುತ್ತೆ. ನೋಡಿ ಈ ಥರ ಒಂದನ್ನು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಇದು ಮಧ್ಯಭಾಗಕ್ಕೆ ಬರುತ್ತೆ. ನೋಡಿ ಶೇಪ್ ಸ್ವಲ್ಪ ಚೆನ್ನಾಗಿ ಬರೋ ಥರ ಡಾಟ್ ಗಮ್ನ ಹಾಕಿ. ನೋಡಿ ಇವಾಗ ಫೈನಲ್ ಆಗಿ ರೆಡಿಯಾಗಿದೆ. ನೋಡಿ ಇವಾಗ ಇನ್ನೊಂದು ಗಿಫ್ಟ್ ರ್ಯಾಪಿಂಗ್ ಪೇಪರ್ನ ತೊಗೊಂಡು ರೆಡಿ ಮಾಡಿ ಇಟ್ಕೊಂಡಿದ್ದೀನಲ್ಲ ಅದನ್ನು ಮಧ್ಯಕ್ಕೆ ಇಟ್ಕೋತಾ ಇದ್ದೀನಿ. ನೋಡಿ ಸೈಡಲ್ಲಿ ಇರೋವಂಥದ್ದನ್ನ ಈ ಥರ 2 ಫೋಲ್ಡ್ ಮಾಡಿ ಇಟ್ಕೊಂಡು ಆನಂತರ ನೀವು ಡಾಟ್ ಗಮ್ನ ಹಾಕಿ ಅಂಟಿಸ್ಕೊಳ್ಳಿ. ನೋಡಿ ಲೇಯರ್ಸು ಈ ಥರ ಬಂದರೆ ಗಿಫ್ಟು ಚೆನ್ನಾಗಿ ಕಾಣಿಸುತ್ತೆ. ಅದಕ್ಕೋಸ್ಕರ ಮೊದಲು ಈ ಥರ ಯಾವ ಶೇಪಲ್ಲಿ ಬೇಕು ಆ ಥರ ಫೋಲ್ಡ್ ಮಾಡಿ ಇಟ್ಕೊಂಡು ಆನಂತರ ನೀವು ಡಾಟ್ ಗಮ್ನ ಹಾಕಿ ಅಂಟಿಸಿ. ನೋಡಿ ಡಾಟ್ ಗಮ್ಮಲ್ಲಿ ಎಲ್ಲದನ್ನು ಕೂಡ ಇವಾಗ ನೀಟಾಗಿ ಅಂಟಿಸಿ ಇಟ್ಕೊಂಡಿದ್ದೀನಿ. ಇವಾಗ ಆವಾಗಲೇ ರೆಡಿ ಮಾಡಿ ಇಟ್ಕೊಂಡಿರೋವಂಥ ಚಾಕ್ಲೇಟ್ ಬೊಕ್ಕೆನ ಇಟ್ಕೋಬೇಕು. ನೋಡಿ ಇವಾಗ ಕೆಳಗಡೆ ಸ್ವಲ್ಪನೇ ಈ ಥರ ಫೋಲ್ಡ್ ಮಾಡ್ಕೋಬೇಕು. ಫೋಲ್ಡ್ ಮಾಡಿಕೊಂಡು ಬೊಕ್ಕೆನ ಈ ಥರ ನೀಟಾಗಿ ಕೂರಿಸ್ಕೊಳ್ಳಿ. ಇಷ್ಟು ಫೋಲ್ಡ್ ಮಾಡ್ಕೊಂಡಿದ್ದಾದಮೇಲೆ ಟೇಪಿನ ಸಹಾಯದಿಂದ ಟೈಟಾಗಿ ಕಟ್ಟಿದ್ದೀನಿ. ನೋಡಿ ಈ ಥರ ಟೈಟಾಗಿ ಕಟ್ಟಬೇಕು. ನಾನು ಮಾಡಿರೋ ಎಲ್ಲ ಬೊಕ್ಕೆಗಳಿಗಿಂತ ಈ ಬೊಕ್ಕೆನ ತುಂಬ ಈಸಿಯಾಗಿ ಮಾಡ್ಕೋಬೋದು. ನೋಡಿ ಟೇಪಿಂದ ಟೈಟಾಗಿ ಗಂಟಾಕಿ ಕಟ್ ಮಾಡಿ ಇಟ್ಕೋತಾ ಇದ್ದೀನಿ. ಇವಾಗ ಇನ್ನೊಂದು ಸ್ವಲ್ಪ ಟೇಪ್ನ ಕಟ್ ಮಾಡಿ ಇಟ್ಕೊಂಡು ಈ ಥರ ಟ್ಯಾಗ್ ಮಾಡಿ ಇದು ತುಂಬ ಈಸಿಯಾಗಿ ಮಾಡ್ಕೋಬೋದು. ನೋಡಿ ಟೇಪ್ 2 ಸೈಡು ಒಂದೇ ಸಮ ಬರಬೇಕು. ಆ ಥರ ಇಟ್ಕೊಂಡು ಲಾಸ್ಟಲ್ಲಿ ಟೈಟಾಗಿ ಈ ಥರ ಎಳೆದ್ರೆ ಟ್ಯಾಗ್ ರೆಡಿ ಆಗುತ್ತೆ. ನೋಡಿ ಇವಾಗ ಇನ್ನೊಂದು ಟೇಪ್ನ ತೊಗೊಂಡು ನಾನು ಮತ್ತೆ ಟ್ಯಾಗ್ನ ಮಾಡ್ತಾಯಿದ್ದೀನಿ. ಅದನ್ನು ಕೂಡ ಇದೇ ಥರ ಸೇಮ್ ಮಾಡೋದು. ನೋಡಿ 2 ಟ್ಯಾಗ್ನ ಚೆನ್ನಾಗಿ ಕಟ್ಟಿ ಇಟ್ಕೊಂಡಿದ್ದೀನಿ. ಮೇಲ್ಗಡೆ ಟೇಪ್ನ ಸ್ವಲ್ಪ ದೊಡ್ಡದಾಗಿ ಕಟ್ಟಿ
ಕೆಳಗಡೆ ಟೇಪು ಅದಕ್ಕಿಂತ ಸ್ವಲ್ಪ ಚಿಕ್ಕದಾಗಿದ್ದರೆ ನೋಡಿ ಬ್ಯೂಟಿಫುಲ್ ಆಗಿರುವಂಥ ಚಾಕ್ಲೇಟ್ ಬೊಕ್ಕೆ ರೆಡಿಯಾಗಿದೆ. ನಿಮಗೇನಾದರೂ ಈ ಚಾಕ್ಲೇಟ್ ಬೊಕ್ಕೆ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ನ ಮಾಡಿ, ಹಾಗೆ ಫ್ರೆಂಡ್ಸು ಫ್ಯಾಮಿಲಿ ಜೊತೆ ಶೇರ್ ಮಾಡೋದನ್ನು ಮರಿಬೇಡಿ. ಇದೇ ಥರ ಇನ್ನೂ ಹೆಚ್ಚಿನ ಈಸಿ ಕ್ರಾಫ್ಟ್ ವಿಡಿಯೋಸ್ಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿರುವಂಥ ಬೆಲ್ ಐಕನ್ನ ಪ್ರೆಸ್ ಮಾಡಿ. ಎಲ್ರಿಗೂ ಕೂಡ ಧನ್ಯವಾದಗಳು. ಎಲ್ಲರೂ ಹೀಗೆ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಆಲ್. ಥ್ಯಾಂಕ್ಸ್ ಫಾರ್ ವಾಚಿಂಗ್.